ರೋಣಿ ಸಿನಿಮಾ ಈಗ ತಾನೇ ನೋಡಿ ಆಚೆ ಬರ್ತಾ ಇದ್ದೀವಿ. ಬಟ್ ನಾನು ಇರೋದು ಹೇಳ್ಬೇಕಾದ್ರೆ ಆಫ್ಟರ್ ಭೀಮಾ ಕೃಷ್ಣ ಪ್ರಣಯ ಸಖಿ ಆದಮೇಲೆ ಈ ಲೆವೆಲ್ಲು ಒಂದು ಮೇಕಿಂಗ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರ್ತದೆ ಅಂದರೆ ಎಲ್ಲರೂ ಏನಂದರೆ ಈಗ ಹೊಸಬ್ರ ಸಿನಿಮಾ ಬರ್ತಾಯಿದೆ ಹೋಗ್ತಾಯಿದೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗು, ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿ ಕ್ಯಾರೆಕ್ಟರ್ಸು. ಅಂದರೆ ಸಿನಿಮಾ ನಾವು ಕೂತ್ಕೊಂಡು ನಿಜ ನಾನು ಶೋಗೆ ಬರೋವಾಗ ನನಗೆ ಕಾಲು ನೋವಿತ್ತು, ನೋಡೋಣ ಬೇಡವಾ ಒಂದು 10 ನಿಮಿಷ ಇದ್ದು ಹೋಗೋಣ ಅಂತ ರಿಯಲಿ ನಾನು ಬಂದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನಿಂದ ಡೈರೆಕ್ಟ್ ಕುಣಿಸಿದ್ರು, ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಕೂತ್ಕೊಂಡು ನಿಜವಾಗ್ಲೂ ಸರ್ ವಂಡರ್ಫುಲ್ಲಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್ ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಹಿಟ್ಟು ಆಗ್ತಿದ್ದಾವೆ. ಬಟ್ಟು ಮೇಕಿಂಗ್ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ನಮ್ಮ ಹೀರೋ ಎಲ್ಲ ಪ್ರತಿ ಸೀನುಗಳಲ್ಲಾಗ್ಬೋದು ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಸಿನಿಮಾ. ನಿಜ ಬರೋ ಪ್ರತಿಯೊಬ್ಬರಿಗೂ ನೀವು ಏನು ಬೇಜಾರಾಗ್ದಂಗೆ ಸಿನಿಮಾ ನೋಡಿಕೊಂಡು 100% ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ. ಇದೊಂದು ಮಾತ್ರ ಹೇಳ್ತೀನಿ, ಎಲ್ಲ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಜನ ಬಂದು ಆಡಿಯನ್ಸ್ ನೋಡ್ತಾರೆ, ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ಈಗ ಒಂದು ಆರ್ಟಿಸ್ಟ್ ಸಿನಿಮಾನ ಇಷ್ಟು ಬಜೆಟ್ ಹಾಕಿ ಒಂದು ಇಷ್ಟು ಇದು ಮಾಡಿದಾಗ, ನಾವು ಈ ಥರ ಸಿನಿಮಾಗಳನ್ನ ಎಂಕರೇಜ್ ಮಾಡಿದಾಗ ಇನ್ನೂ ಸಾಕಷ್ಟು ಕಲಾವಿದರಿಗೆ ಒಂದು ನಾವು ಇದು ಮಾಡ್ದಂಗೆ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಂಗೆ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ರೋಣಿ ಸಿನಿಮಾ ನೋಡಿ. ಯಾಕಂದರೆ ರಿಯಲಿ ನಾನು ತುಂಬ ಕಮ್ಮಿ ಬೈಟ್ಸ್ ಕೊಡೋದು ಸಿನಿಮಾದಲ್ಲಿ. ನನಗೆ ಇಷ್ಟ ಆದರೆ ಮಾತ್ರ ಬಂದು ಬೈಟ್ಸ್ ಕೊಡ್ತೀನಿ. ಬಟ್ ಈಗ ರೋಣಿಗೆ ಬಂದಿದ್ದು ನನಗೆ ಇಷ್ಟ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.